Find the derivative of the following function from first principle. So ಇಲ್ಲಿ ನಮ್ಮ ಫಂಕ್ಷನ್ ಏನು f of x is equal to x minus 1 into x minus 2. ಸೊ ಮೊದಲನೇದಾಗಿ ನಾವೇನು ಬರೀಬೇಕು? ಫಸ್ಟ್ ಪ್ರಿನ್ಸಿಪಲ್ನ ಫಾರ್ಮುಲಾ ಬರೀಬೇಕು. So that would be f prime of x is equal to limit f of x plus h minus f of x entire expression divided with h as h tends towards 0. So ನನ್ನ advice ಏನು? Always handle f of x plus h separately. ಅದನ್ನು ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ x ಜಾಗದಲ್ಲಿ ಏನು ಬರಿತಿದ್ದೀವಿ? x plus h ಅಂತ ಬರಿತೀವಿ. x plus h minus 1 into x plus h minus 2. ಸರಿನಾ? ಇದನ್ನು ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಫಸ್ಟು ಎಕ್ಸ್ ಇಂಟು ಇವೆಲ್ಲ ಎಕ್ಸ್ಪ್ರೆಷನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಹೆಚ್ ಎಕ್ಸ್ ಮೈನಸ್ 2x ಬರುತ್ತೆ. ನೆಕ್ಸ್ಟು ಹೆಚ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಹೆಚ್ ಪ್ಲಸ್ ಹೆಚ್ ಸ್ಕ್ವೇರ್ ಮೈನಸ್ 2h ಬರುತ್ತೆ. ಕೊನೆಯದಾಗಿ ಇವಾಗ ಮೈನಸ್ 1 ಮಲ್ಟಿಪ್ಲೈ ಮಾಡ್ತು ಅಂದರೆ ಮೈನಸ್ ಎಕ್ಸ್ ಮೈನಸ್ ಹೆಚ್ ಪ್ಲಸ್ 2 ಬರುತ್ತೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಲೈಕ್ ಟರ್ಮ್ಸ್ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಜೊತೆ ಅಂತೂ ಏನಿಲ್ಲ, ಹೆಚ್ ಎಕ್ಸು ಮತ್ತು ಹೆಚ್ ಎಕ್ಸ್ ಎರಡಿದೆ. ಸೊ 2xh ಅಲ್ವಾ? ಸೊ ಇದಾಯಿತು. ನೆಕ್ಸ್ಟು ಮೈನಸ್ 2x ಮೈನಸ್ 2x ಮೈನಸ್ ಎಕ್ಸ್ ಮೈನಸ್ 3x ಆಗುತ್ತೆ. ಹೆಚ್ ಸ್ಕ್ವೇರು ಒಂದೇ ಇದೆ, ಮೈನಸ್ ಹೆಚ್ಚು ಮೈನಸ್ 2h ಮೈನಸ್ 3h ಆಗುತ್ತೆ ಪ್ಲಸ್ 2. ಸರಿನಾ? ಸೊ ಇದನ್ನು ನಾವು ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇನ್ 1 ಆಯಿತಾ? ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಫ್ ಪ್ರೈಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟುವರ್ಡ್ಸ್ 0. ಇದು ನಿಮ್ಮ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್. ಸುಮ್ಮನೆ ಕಾಪಿ ಮಾಡ್ಕೊತಾ ಇದ್ದೀನಿ. ಇದಾಯಿತು ಅಂದಮೇಲೆ ಮೈನಸ್ ಆಫ್, ಇದು ಮುಖ್ಯ, ಎಫ್ ಆಫ್ ಎಕ್ಸ್ ಬರ್ಕೊಬೇಕು. ಎಫ್ ಆಫ್ ಎಕ್ಸ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೇಕು ನಾವು. ಒಂದು ಫಾರ್ಮುಲಾ ಇದೆ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮುಲಾ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಅದು ಗೊತ್ತಿಲ್ಲ ಅಂದರೆ ನಾರ್ಮಲ್ ಎಕ್ಸ್ಪ್ಯಾಂಡ್ ಮಾಡಿ, ಬಟ್ ನಾನು ಇಲ್ಲಿ ಮಾಡೋದಕ್ಕೆ ಹೋಗಲ್ಲ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಬರುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಅದನ್ನು ಬರೀತಾಯಿದ್ದೀನಿ. ಇದೆಲ್ಲ ನೀವು ಕಲ್ತ್ಕೊಬೇಕು, ಸರಿನಾ? ಇದೆಲ್ಲ ಒಂದೊಂದು ಸ್ಟೆಪ್ ಮಾಡ್ಕೊಂಡು ಕೂತ್ಕೊಳೋದಕ್ಕಾಗಲ್ಲ. ಸೊ ಈ ರೀತಿಯಲ್ಲಿ ಮುಗಿಸೋದು ಕಲಿಬೇಕು. ಡಿವೈಡೆಡ್ ಬೈ ಹೆಚ್. ಸೊ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕಟ್ಟಾಗುತ್ತೆ, ಮೈನಸ್ 3x ಪ್ಲಸ್ 3x ಕಟ್ಟಾಗುತ್ತೆ. ಇಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಲ್ವಾ, ಪ್ಲಸ್ 2 ಮೈನಸ್ 2. ಸೊ ಈ ರೀತಿಯಲ್ಲಿ ಹಲವಾರು ಎಲಿಮೆಂಟ್ಸ್ ಕಟ್ಟಾಗುತ್ತೆ. ಡೈರೆಕ್ಟಾಗಿ ಈ ಥರ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಆಫ್ ಇವೆಲ್ಲ ಎಕ್ಸ್ಪ್ರೆಷನ್ನು, ಇವೆಲ್ಲ ಏನಾಗುತ್ತೆ, ಇದು ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಇದೆ, ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. ಸೊ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0. ಮಿಕ್ಕಿದ ಎಲಿಮೆಂಟ್ಸ್ ಬರ್ಕೊತಾ ಇದ್ದೀನಿ. 2x ಪ್ಲಸ್ ಹೆಚ್ ಪ್ಲಸ್ ಹೆಚ್ ಸ್ಕ್ವೇರ್ ಮೈನಸ್ 3h ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಹೆಚ್. ಇವಾಗ ಇದರಲ್ಲಿ ಏನು ಕಾಮನ್ ಇದೆ? ಇವೆಲ್ಲದರಲ್ಲೂ ಹೆಚ್ ಕಾಮನ್ ಇದೆ. ಸೊ ವಿ ಹ್ಯಾವ್ ಲಿಮಿಟ್ ಹೆಚ್ ಟೆಂಡಿಂಗ್ ಟುವರ್ಡ್ಸ್ 0 ಹೆಚ್ ಟೈಮ್ಸ್ ಆಫ್ 2x ಪ್ಲಸ್ ಹೆಚ್ ಮೈನಸ್ 3 ಡಿವೈಡೆಡ್ ಬೈ ಹೆಚ್. ಇಲ್ಲಿ ಹೀಗೆ ಬರ್ಕೊತಾ ಇದ್ದೀನಿ, ತೊಂದರೆ ಇಲ್ಲ. ಸೊ ಇವೆರಡು ಏನಾಗುತ್ತೆ, ಕಟ್ ಹಾಕ್ಕೊಳುತ್ತೆ. ಮತ್ತಿವಾಗ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಆಫ್ ಹೆಚ್ ಮಾಡ್ತು ಅಂತ ಹೇಳಿದ್ರೆ ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಲಿಮಿಟ್ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಇದೇನಾಗುತ್ತಿದ್ದು, ಇಲ್ಲಿ 2x ಇರುತ್ತೆ, ಇಲ್ಲಿ ಪ್ಲಸ್ 0 ಆಗುತ್ತೆ, ಇದು ಮೈನಸ್ 3 ಆಗುತ್ತೆ. ಕೊನೆಯದಾಗಿ ದಿಸ್ ಇಸ್ 2x ಪ್ಲಸ್ ಮೈನಸ್ 3. ಸೊ ಇದೇ ನಿಮ್ಮ ಉತ್ತರ, ಸರಿನಾ?